ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೃತದೇಹವನ್ನು ಇವತ್ತು ಪತ್ತೆ ಹಚ್ಚಲಾಗಿದೆ. ಇವತ್ತು ಎರಡನೇ ಮೃತದೇಹವನ್ನು ಪತ್ತೆ ಹಚ್ಚಲಾಗಿದೆ. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಗಂಗಾವಳಿ ನದಿಯಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಅಂಕೋಲಾದ ಮಂಜುಗುಣಿ ಬಳಿ ಗಂಗಾವಳಿ ತೀರದಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿರುವ ಮೃತದೇಹ ಕ್ಯಾಂಟರ್ ಚಾಲಕನದ್ದು ಅನ್ನುವಂಥ ಶಂಕೆ ಇದೆ. ಮೃತದೇಹವನ್ನು ಪತ್ತೆ ಮಾಡಿದೆ ಎನ್ಡಿಆರ್ಎಫ್ ತಂಡ. ಈವರೆಗೂ ಒಟ್ಟು 6 ಮೃತದೇಹಗಳನ್ನು ಎನ್ಡಿಆರ್ಎಫ್ ಸಿಬ್ಬಂದಿಗಳು ಪತ್ತೆ ಹಚ್ಚಿದ್ದಾರೆ. ಸ್ಥಳಕ್ಕೆ ಅಂಕೋಲಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಇನ್ನೂ ಕೂಡ 30ರಿಂದ 40% ಅಲ್ಲಿ ಮಣ್ಣು ತೆಗೆಯುವಂಥ ಕಾರ್ಯಾಚರಣೆ ಮಾತ್ರವೇ ಆಗಿದೆ. ಇಲ್ಲಿವರೆಗೂ ಕೂಡ ಸುಮಾರು 6 ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ. 7ಕ್ಕೂ ಹೆಚ್ಚು ಜನರು ಇಲ್ಲಿ ಈ ಒಂದು ಗುಡ್ಡ ಕುಸಿತದಲ್ಲಿ ಸಿಲುಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈಗಾಗಲೇ 6 ಮಂದಿಯ ಮೃತದೇಹವನ್ನು ಪತ್ತೆ ಹಚ್ಚಲಾಗಿದೆ. ಅಂಕೋಲಾದ ಮಂಜುಗುಣಿ ಬಳಿ ಇವತ್ತು ಮತ್ತೊಂದು ಶವ ಪತ್ತೆಯಾಗಿದೆ. ಇದು ಕ್ಯಾಂಟರ್ ಚಾಲಕನದ್ದಿರಬಹುದು ಅಂತ. ಶಿರೂರು ದುರಂತದ ಬೆನ್ನಲ್ಲೇ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ಸುಮಾರು 200 ಮೀಟರ್ ವ್ಯಾಪ್ತಿಯಲ್ಲಿ ಗುಡ್ಡವೊಂದು ಬಿರುಕು ಬಿಟ್ಟಿದೆ. ಗೋಕರ್ಣದ ದೇವರ ಬಾವಿಯಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಬಿರುಕು ಬಿಟ್ಟ ಗುಡ್ಡದ ಕೆಳಭಾಗದಲ್ಲಿ 10ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇನ್ನು ಗುಡ್ಡ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಗುಡ್ಡ ಕುಸಿಯುವ ಆತಂಕ ಇದೆ. ಉತ್ತರ ಕನ್ನಡದಲ್ಲಿ ಈಗಾಗಲೇ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಘಟನೆಗಳು ಆಗಿದೆ. ಅದರಲ್ಲೂ ಕೂಡ ಅಂಕೋಲಾದಲ್ಲಿ ದೊಡ್ಡ ದುರಂತವೇ ನಡೆದು ಹೋಗಿದೆ. ಕನಿಷ್ಠ 7 ಮಂದಿಯಲ್ಲಿ ಮೃತಪಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಅಂಥದ್ದೇ ಒಂದು ಘಟನೆಗೆ ಸಾಕ್ಷಿಯಾಗುವಂಥ ಆತಂಕ ಇದೆ. ಶಿರೂರು ದುರಂತದ ಬೆನ್ನಲ್ಲೇ ಇದೀಗ ಗೋಕರ್ಣದ ದೇವರ ಬಾವಿಯಲ್ಲಿ ಗುಡ್ಡ ಕುಸಿಯುವ ಆತಂಕ ಇರೋದು. ಸುಮಾರು 200 ಮೀಟರ್ ವ್ಯಾಪ್ತಿಯಲ್ಲಿ ಗುಡ್ಡವೊಂದು ಬಿರುಕು ಬಿಟ್ಟಿದೆ. ಹೀಗಾಗಿ ಅದರ ಕೆಳಗೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಆ ನಿವಾಸಿಗಳಿಗೆ ಈಗ ಆತಂಕ ಇದೆ. ಯಾವ ಕ್ಷಣದಲ್ಲಾದರೂ ಗುಡ್ಡ ಕುಸಿಬಹುದು ಅನ್ನುವಂಥ ಒಂದು ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದನ್ನು. ಇನ್ನು ಉತ್ತರ ಕನ್ನಡ ಮಲೆನಾಡು ಭಾಗದಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ಘಟ್ಟದ ಮೇಲಿನ ತಾಲೂಕುಗಳಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ವ್ಯಾಪಕ ಮಳೆಯ ಹಿನ್ನೆಲೆಯಲ್ಲಿ ನದಿ ಹಳ್ಳಗಳು ತುಂಬಿ ಹರಿತಾ ಇದೆ. ಬನವಾಸಿಯಲ್ಲಿ ತುಂಬಿ ಹರಿತಾ ಇದೆ ವರದಾ ನದಿ ಪಾತ್ರದಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಬೆಳೆಯುವಂಥ ಬೆಳೆಗಳಾದ ಅಡಕೆ, ಅನನಾಸ್, ಶುಂಠಿ, ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ. ಬೆಳೆಗಳು ಹಾನಿಯಾಗಿದೆ. ಬನವಾಸಿ ಭಾಗದ ಮೊಗವಳ್ಳಿ, ಅಜ್ಜರಣಿ, ಮತ್ತುಗುಣಿ, ಭಾಷಿ, ಯಡೂರ್ಬೈಲ್ ಗ್ರಾಮಗಳಿಗೆ ನೀರಿನಿಂದ ಪ್ರವಾಹದ ಆತಂಕ ಇದೆ ನದಿ ನೀರಿನಿಂದಾಗಿ. ಹೀಗಾಗಿ ಅಲ್ಲಿ ಹಲವು ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದೆ. ಅಲ್ಲಿನ ಜನರು ನಿತ್ಯ ಜೀವನವನ್ನು ಸಾಗಿಸೋದೀಗ ಕಷ್ಟದ ವಾತಾವರಣ ಅನ್ನುವಂಥ ಪರಿಸ್ಥಿತಿ ಇದೆ. ಬನವಾಸಿಯಲ್ಲಿ ವರದಾ ನದಿ ತುಂಬಿ ಹರಿತಾ ಇದೆ. ಹಾಗಾಗಿ ವರದಾ ನದಿ ಪಾತ್ರದ ಜನರೇನಿದ್ದಾರೆ ಅಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಬೆಳೆಯುವಂಥ ಬೆಳೆಗಳಾಗಿರುವಂಥ ಅಡಕೆ, ಅನನಾಸ್, ಶುಂಠಿ, ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ. ಇನ್ನು ಪ್ರಮುಖವಾಗಿ ಬನವಾಸಿ ಭಾಗದ ಮೊಗವಳ್ಳಿ, ಅಜ್ಜರಣಿ ಹಾಗೂ ಗುಣಿ, ಇದರ ಜೊತೆಗೆ ಭಾಷಿ, ಯಡೂರ್ಬೈಲ್ ಗ್ರಾಮಗಳಿಗೂ ಕೂಡ ನದಿ ನೀರಿನಿಂದಾಗಿ ಪ್ರವಾಹದ ಭೀತಿ ಉಂಟಾಗಿದೆ. ಯಾವ ರೀತಿಯಾಗಿ ಅಲ್ಲಿ ನೀರು ನೆರೆಯ ಪರಿಸ್ಥಿತಿ ಸೃಷ್ಟಿಸಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ದೃಶ್ಯಗಳು, ಎಲ್ಲೆಲ್ಲೂ ನೀರು ಅನ್ನುವಂಥ ಪರಿಸ್ಥಿತಿ ಇದೆ. ವರದಾ ನದಿಯ ನೆರೆಯಿಂದಾಗಿ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಗಮನಿಸ್ತಾ ಇದ್ದೀರಿ, ಜಮೀನು ಯಾವುದು, ನದಿ ಯಾವುದು, ಯಾವುದೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಇದೆ. ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ತೋಟಗಳಿಗೂ ಕೂಡ ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ವರದಾ ನದಿಯಿಂದಾಗಿರುವಂತಹ ನೆರೆಯ ಪರಿಸ್ಥಿತಿ ಇದು. ಇನ್ನು ಕೊಡಗಿನಲ್ಲಿ ಅಪಾಯದ ಮಟ್ಟವನ್ನು ಮೀರಿದೆ ಕಾವೇರಿ ನದಿ. ನಾಪೊಕ್ಲು ಮೂರ್ನಾಡು ಸಂಪರ್ಕ ಕಲ್ಪಿಸುವ ರಸ್ತೆ ಬಂದಾಗಿದ್ದು, ನಾಪೊಕ್ಲು ಸಮೀಪದ ಬೋಳಿಬಾಣಿಯಲ್ಲಿ ರಸ್ತೆ ಜಲಾವೃತ ಆಗಿದೆ. ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ಬದಲಿ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಇಲ್ಲಿನ ರಸ್ತೆಗಳು ಜಲಾವೃತ ಆಗುತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಇಲ್ಲಿ ಸಂಚಾರ ಮಾಡೋದು ಯಾವಾಗಲೂ ಕೂಡ ಬಹಳ ಕಷ್ಟ ಅನ್ನುವಂಥ ಪರಿಸ್ಥಿತಿ. ನಾಪೊಕ್ಲು ಮೂರ್ನಾಡು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಬಂದಾಗಿದೆ. ಬೋಳಿಬಾಣೆಯಲ್ಲಿ ರಸ್ತೆ ಜಲಾವೃತ ಆಗಿರೋದ್ರಿಂದಾಗಿ ಆ ರಸ್ತೆಯನ್ನು ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಪ್ರತಿ ವರ್ಷವೂ ಕೂಡ
ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ರಸ್ತೆಯನ್ನ ಬಂದ್ ಮಾಡಿ ಬದಲಿ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ಒಂದು ಕಾರಣಕ್ಕೂ ಕೂಡ ಆ ಒಂದು ರಸ್ತೆಯನ್ನು ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸ್ಥಳೀಯ ನಿವಾಸಿಗಳು ಬೇರೆ ಮಾರ್ಗದ ಮೂಲಕ ಸಂಚಾರಕ್ಕೆ ರಸ್ತೆಗಳನ್ನು ಬಳಸಬೇಕಾದಂಥ ಪರಿಸ್ಥಿತಿ ಇದೆ. ಇದು ಈ ಬಾರಿಯ ಪರಿಸ್ಥಿತಿ ಅಲ್ಲ, ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಅಲ್ಲಿ ಇದೇ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಅದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಮಗುದು ಬೇಕು. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು, ಹೀಗಾಗಿ ನದಿ ತೊರೆ ಹಳ್ಳಕೊಳ್ಳಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥದ್ದು. ಈಗಾಗಲೇ ಕಾವೇರಿ ನದಿ ಉಕ್ಕಿ ಹರಿದ ಪರಿಣಾಮ ಒಂದು ರಸ್ತೆ ಕೂಡ ಬಂದಾಗಿರುವಂಥದ್ದು. ಅಂಥದ್ದೇ ಒಂದು ರಸ್ತೆಯಲ್ಲಿ ನೋಡ್ತಾ ಇರ್ಬೋದು. ಇದು ಮಡಿಕೇರಿ ಸಮೀಪ ಇರತಕ್ಕಂಥ ಅಂದರೆ ನಾಪೋಕ್ಲು ಸಮೀಪ ಇರತಕ್ಕಂತಹ ಬಳಿಬಾಣೆ ಅನ್ನೋ ಒಂದು ಸ್ಥಳ. ಈ ಒಂದು ರಸ್ತೆ ಏನಿದೆ ನಾಪೋಕ್ಲು ಮೂರ್ನಾಡಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ, ಅಂದರೆ ಹೊದವಾಡ ಮೂಲಕವಾಗಿ ಏನು ಮೂರ್ನಾಡಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಇದು ಸಂಪೂರ್ಣವಾಗಿ ಇದೀಗ ಜಲಾವೃತವಾಗಿರುವಂಥದ್ದು. ಅಂದರೆ ನಿನ್ನೆ ಮೊನ್ನೆ ದಿನ ಸುರಿದಂಥ ಭಾರೀ ಮಳೆಯಿಂದಾಗಿ ಈ ಒಂದು ರಸ್ತೆ ಬಂದಾಗಿರ್ತಕ್ಕಂಥದ್ದು. ಅಂದರೆ ನಾಪೋಕ್ಲು ಆಗಿರ್ಬೋದು, ಭಾಗಮಂಡಲ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ಕಾವೇರಿ ನದಿ ಉಕ್ಕಿ ಹರಿಯುವಂಥದ್ದು. ಉಕ್ಕಿ ಹರಿದು ಈ ರಸ್ತೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಕೂಡ ಈ ಭಾಗದಲ್ಲಿ ನಿಂತಿರುವಂಥದ್ದು. ಅಂದರೆ ಏನು ಮೂರ್ನಾಡಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಆಗಿರೋದ್ರಿಂದ ಹೆಚ್ಚಿನ ವಾಹನ ಸವಾರರು ಇದೇ ಒಂದು ರಸ್ತೆಯನ್ನು ಅವಲಂಬಿಸ್ತಾರೆ. ಆದರೆ ಇದೀಗ ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಇಲ್ಲಿ ಅಂದರೆ ಬಳಿಬಾಣೆ ಅನ್ನೋ ಸ್ಥಳ ಇದೆ, ಇಲ್ಲಿ ಎಲ್ಲರೂ ನಿಂತು ಮತ್ತೆ ಬದಲಿ ರಸ್ತೆ ಮೂಲಕ ಹೋಗುವ ಒಂದು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು. ಸಾಕಷ್ಟು ವಾಹನಗಳು ಈ ಭಾಗದಲ್ಲಿ ನಿಂತಿರುವಂಥದ್ದು. ಇನ್ನು ಇದೆಲ್ಲದರ ಕುರಿತು ನಮ್ಮೊಂದಿಗೆ ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಯಾವ ರೀತಿ ಎಷ್ಟು ದಿನದಿಂದ ಮಳೆ ಆಗಿರುವಂಥ ಮತ್ತು ಯಾವ ರೀತಿ ಬಂದಾಗಿದೆ ಅನ್ನೋದನ್ನ ಖುದ್ದು ಅವರನ್ನ ಕೇಳೋಣ. ಸರ್, ಇದೀಗ ಮಳೆ ಆಗ್ತಿದೆ, ಯಾವ ರೀತಿ ಇದು ಮಳೆ ಆಗ್ತಿದೆ ಸರ್? ಏನು ಯಾವ ರಸ್ತೆ ಇದು ಮುಖ್ಯವಾಗಿ ಏನಾಗಿದೆ ಸರ್ ಇಲ್ಲಿ? ಇದು ನಾಪೋಕ್ಲಿಂದ ಮೂರಾಡು ರಸ್ತೆ. ಇದು ಮಳೆ ನಿನ್ನೆ ರಾತ್ರಿ ಜಾಸ್ತಿ, ನಿನ್ನೆ ಮಧ್ಯಾಹ್ನದಿಂದ ಜಾಸ್ತಿ ಮಳೆ ಆಗಿದೆ. ಅದರಿಂದ ಈ ಭಾಗ ಫುಲ್ಲು ನೀರಿನ ಆವೃತವಾಗಿದೆ. ನಮಗೆ ಇದು ಬಿಟ್ಟರೆ ಈ ರಸ್ತೆ ಬಂದಾಗಿರೋದ್ರಿಂದ ನಮಗೆ ಒಂದು ಕ್ಯಾಮಟ್ಟಿಂದ ಮೂರ್ನಾಡಿಗೆ ಹೋಗೋ ದಾರಿ ಇದೆ. ಅದು ಬಿಟ್ಟರೆ ನಾವು ಪಾರಣೆಯಿಂದ ಹೋಗಿ ಬೇತ್ ರೋಡಿಂದ ಪಾರಣೆಗಾಗಿ ಹೋಗಿ ಮೂರ್ನಾಡಿಗೆ ರಸ್ತೆ ಇದಿದೆ, ಸಾರಿಗೆ ಜಾಗ ಇದೆ ಸರ್. ಅಂದರೆ ಇದು ಪ್ರತಿ ವರ್ಷ ಕೂಡ ಇದೇ ರೀತಿ ಸಮಸ್ಯೆ ಆಗ್ತದೆ. ಎಷ್ಟು ನೀರಿದೆ ಸರ್ ಇದೀಗ? ಇವಾಗ 2 ರಿಂದ 3 ಅಡಿ ಇರ್ಬೋದು ಸರ್. ಈಗ ಪ್ರತಿ ವರ್ಷ ಆಯ್ತಾ ಇರುತ್ತೆ ಸರ್. ಇದು ಪ್ರತಿ ವರ್ಷ ನಮಗೆ ಬ್ಲಾಕ್ ಆಯ್ತಾ ಇರೋ ದಾರಿನೇ ಇದು. ಮಳೆ ಕಮ್ಮಿ ಆದರೆ ಫುಲ್ ಕ್ಲಿಯರ್ ಆಗಿರುತ್ತೆ ಸರ್. ಎಸ್, ಕೇಳಿದ್ರಲ್ಲ, ಇದಿಷ್ಟು ಏನು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಈ ಒಂದು ನದಿ ಏನಿದೆ ಉಕ್ಕಿ ಹರಿದಂಥ ಪರಿಣಾಮ ಈ ಒಂದು ರಸ್ತೆ ಕೂಡ ಬಂದಾಗಿರುವಂಥದ್ದು. ಮಳೆ ತೀವ್ರತೆ ಕಡಿಮೆಯಾಗಿ ನದಿ ಶಾಂತವಾಗಿ ಹರಿದ ಸಂದರ್ಭದಲ್ಲಿ ಈ ರಸ್ತೆ ಕೂಡ ಓಪನ್ ಆಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಆರ್ಭಟ. ತುಂಗಾ ನದಿಯ ಅಬ್ಬರಕ್ಕೆ ಶೃಂಗೇರಿಯಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ತಟದ ಗ್ರಾಮಗಳು, ತೋಟಗಳು ಜಲಾವೃತ ಆಗಿದೆ. ಬೆಟ್ಟಗೆರೆ, ಕೆರೆಮನೆ ಗ್ರಾಮದಲ್ಲಿ ತೋಟಗಳು ಜಲಾವೃತ ಆಗಿದೆ. ತುಂಗಾ ನದಿ ಉಕ್ಕಿದ ಪರಿಣಾಮವಾಗಿ ತೋಟಗಳು ಮುಳುಗಡೆಯಾಗಿದೆ. ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ತುಂಗೆಯ ಪ್ರವಾಹ ಕಡಿಮೆ ಆಗಿಲ್ಲ. ಒಂದೇ ರೀತಿಯಾಗಿ ಮಳೆ ಕೂಡ ಆಗ್ತಾ ಇದೆ. ಹೀಗಾಗಿ ಪ್ರವಾಹದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಜನರು ಈಗ ಅಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಕೂಡ ಕಡಿತ ಆಗಿದೆ. ಬೆಟ್ಟಗೆರೆ, ಕೆರೆಮನೆ ಗ್ರಾಮಗಳಲ್ಲಿ ತೋಟಗಳು ಕೂಡ ಜಲಾವೃತ ಆಗಿದೆ. ತೋಟಕ್ಕೆ ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತುಂಗಾ ನದಿ ತುಂಬಿ ಹರಿತಾ ಇದೆ, ಉಕ್ಕಿ ಹರಿತಾ ಇದೆ. ಸೊ ಹೀಗಾಗಿ ಸುತ್ತಮುತ್ತಲ ಗ್ರಾಮಗಳಿಗೆ ನೆರೆ ನುಗ್ಗಿದೆ. ತೋಟಗಳು ಕೂಡ ಜಲಾವೃತ ಆಗಿದೆ. ಹಲವು ಮನೆಗಳಿಗೆ ಕೂಡ ನೀರು ನುಗ್ಗಿರುವಂತಹ ಒಂದು ಪರಿಸ್ಥಿತಿ ಇದೆ.
ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆಗೆ ಸಾಲು ಸಾಲು ಅವಾಂತರಗಳು ಉಂಟಾಗಿದೆ. ಭಾರೀ ಮಳೆಯಿಂದಾಗಿ ರಸ್ತೆ ಕಾಣದೆ ಕಾರೊಂದು ಉರುಳಿ ಬಿದ್ದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ನುಗ್ಗಿದೆ ಕಾರು. ಕಳಸ ಬಾಳೆಹೊನ್ನೂರು ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ನೆಲ್ಲಿಕಾರು ಬಳಿ ನಿಯಂತ್ರಣ ತಪ್ಪಿ ಕಾರು ಕಂದಕಕ್ಕೆ ಬಿದ್ದಿದೆ. ಕಾರಿನಲ್ಲಿದ್ದ 3 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳುಗಳನ್ನು ಕಳಸ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಸ್ತೆ ಯಾವುದು ಕಂದಕ ಯಾವುದು ಅಂತ ಗೊತ್ತಾಗದೆ ಈ ರೀತಿಯಾಗಿ ಅಪಘಾತವೊಂದು ಆಗಿದೆ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದಾಗಿ ವಾಹನ ಚಾಲನೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ. ರಸ್ತೆ ಯಾವುದು ಕಂದಕ ಯಾವುದು ಗುಂಡಿ ಯಾವುದು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ನದಿ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಇದೇ ಈ ಒಂದು ಅಪಘಾತ ಸಂಭವಿಸಿರೋದು. ಕಂದಕಕ್ಕೆ ಕಾರೊಂದು ಉರುಳಿ ಬಿದ್ದಿದೆ. ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ಅಡುಗೆ ಮಾಡ್ತಾ ಇದ್ದಾಗಲೇ ಮನೆಯ ಗೋಡೆ ಕುಸಿದು ಬಿದ್ದಿರುವಂಥ ಘಟನೆಯಾಗಿದೆ. ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಮಹಿಳೆಯೊಬ್ಬರು ಪಾರಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇನ್ನು ಈ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡಿದ್ರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ. ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಘಟನೆಯಾಗಿದೆ ಅಂತ ಮಾಹಿತಿಯನ್ನು ನೀಡಲಾಗಿದೆ. ಹಾಗಿದ್ರೂ ಕೂಡ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಲ್ಲಿ ಸ್ಥಳಕ್ಕೆ ಆಗಮಿಸಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಡುಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಮನೆಯ ಗೋಡೆ ಕುಸಿದು ಬಿದ್ದಿರೋದು. ಮನೆಯಲ್ಲೇ ಇದ್ದಂಥ ಮಹಿಳೆಯೊಬ್ಬರು ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಮನೆಯ ಗೋಡೆ ಕುಸಿದಿದೆ, ಮನೆಯ ಹಂಚು ಎಲ್ಲವೂ ಕೂಡ ನೆಲಕ್ಕುರುಳಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಈ ರೀತಿಯಾಗಿ ಘಟನೆ ಆಗಿರುವಂಥದ್ದು. ಮಹಿಳೆಯೊಬ್ಬರು ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ವಿಚಾರವನ್ನು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ, ಜೊತೆಗೆ ಶಾಸಕರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.